لبيك اللهم لبيك لبيك لا شريك لك لبيك إن الحمد والنعمة لك والملك لا ಜಗತ್ತಿನ ವಿವಿಧ ದಿಕ್ಕುಗಳಿಂದ ಬಂದು ತಲುಪಿರುವ ಲಕ್ಷಾಂತರ ಶ್ರದ್ಧಾಳುಗಳಿಂದ ಪವಿತ್ರ ಮಕ್ಕಾದ ಬೀದಿಗಳು ತುಂಬಿ ತುಳುಕುತ್ತಿವೆ. ಲಕ್ಷಾಂತರ ವಿಶ್ವಾಸಿಗಳು ಪವಿತ್ರ ಹರಂನ ವ್ಯಾಪ್ತಿಯಲ್ಲಿ ಬಂದು ಸೇರಿದ್ದಾರೆ. ಹಜ್ ಯಾತ್ರಿಕರು ಹಜ್ಜಿನ ವಿಧಿವಿಧಾನಗಳನ್ನು ಪ್ರಾರಂಭಿಸಲು ರವಿವಾರದಿಂದ ಮಿನಾಗೆ ಹೊರಟಿದ್ದಾರೆ. 1,75,000ಕ್ಕೂ ಹೆಚ್ಚು ಭಾರತೀಯರು ಸೇರಿದಂತೆ ಸುಮಾರು 20 ಲಕ್ಷ ಶ್ರದ್ಧಾಳುಗಳು ಸೋಮವಾರ ಮಿನಾ ತಲುಪಲಿದ್ದಾರೆ. ಸೋಮವಾರದ ದಿನವನ್ನ ಯೌಮುಲ್ ತರ್ವಿಯಾ ಎಂದು ಪರಿಗಣಿಸಲಾಗುತ್ತೆ. ಅಂದ್ರೆ ಹಜ್ಜಿನ ಪ್ರಮುಖ ಆರಾಧನೆಗಳಿಗೆ ಮಾನಸಿಕ ಹಾಗೂ ದೈಹಿಕವಾಗಿ ಪೂರ್ವ ಸಿದ್ಧತೆ ನಡೆಸುವ ದಿನ. ನಾಳೆ ಮಂಗಳವಾರ ಹಜ್ಜಿನ ಪ್ರಧಾನ ಆರಾಧನಾ ಕರ್ಮ ಅರಫಾ ಸಂಗಮ ನಡೆಯಲಿದೆ. ಇದಕ್ಕಾಗಿ ಹಜ್ಜಾಜಿಗಳು ಸೋಮವಾರ ರಾತ್ರಿ ಮಿನಾದಿಂದ ಅರಫಾ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಹಜ್ ಯಾತ್ರಿಕರು ರವಿವಾರ ರಾತ್ರಿಯಿಂದಲೇ ಮಕ್ಕಾದಲ್ಲಿರುವ ತಮ್ಮ ವಸತಿ ಸ್ಥಳದಿಂದ ಬಸ್ಗಳ ಮೂಲಕ ಮಿನಾಗೆ ಬರಲು ಪ್ರಾರಂಭಿಸಿದ್ದಾರೆ. ಹೆಚ್ಚಿನ ಶ್ರದ್ಧಾಳುಗಳು ಸೋಮವಾರ ಬೆಳಗಿನ ಜಾವ ಮಿನಾ ತಲುಪಿದ್ದಾರೆ. ಸೋಮವಾರ ಹಗಲು ರಾತ್ರಿ ಶ್ರದ್ಧಾಳುಗಳು ಮಿನಾದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಾರೆ. ಸೋಮವಾರ ರಾತ್ರಿ ಮಿನಾದಿಂದ ಅರಫಾಗೆ ತೆರಳುತ್ತಾರೆ. ಮಂಗಳವಾರ ಸೂರ್ಯಾಸ್ತದವರೆಗೆ ಅರಫಾದಲ್ಲಿಯೇ ಇರಬೇಕಾಗುತ್ತೆ. ನಂತರ ಮುಜ್ದಲಿಫಾಗೆ ಬಂದು ರಾತ್ರಿ ತಂಗುತ್ತಾರೆ. ಆ ಬಳಿಕ ಮತ್ತೆ ಮಿನಾಗೆ ಹಿಂತಿರುಗುತ್ತಾರೆ. ನಂತರ ಜಮ್ರಾ, ವಿದಾಯದ ತವಾಫ್ ಸೇರಿದಂತೆ ಇತರ ಆಚರಣೆಗಳು ಪೂರ್ಣಗೊಂಡರೆ ಅವರ ಹಜ್ ಪೂರ್ಣಗೊಳ್ಳಲಿದೆ. ಬೇಸಿಗೆ ಕಾಲದಲ್ಲಿ ಒಂದೇ ಕಡೆ ಇಷ್ಟೊಂದು ಜನರು ಸೇರೋದೇ ಒಂದು ಸವಾಲಾಗಿದೆ. ಪ್ರತಿಯೊಬ್ಬ ಯಾತ್ರಿಕರ ಸುರಕ್ಷತೆ ಮತ್ತು ಆರೋಗ್ಯವೇ ನಮ್ಮ ಪ್ರಮುಖ ಆದ್ಯತೆ. ಅದಕ್ಕಾಗಿ ವಿಶೇಷ ಭದ್ರತೆ ಮತ್ತು ತುರ್ತು ಆರೋಗ್ಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಂದು ಸೌದಿ ಆಡಳಿತ ಹೇಳಿದೆ. ಯಾವುದೇ ರೀತಿಯ ಪ್ರತಿಕೂಲ ಸಂದರ್ಭಗಳು ಎದುರಾದರೂ ಅವುಗಳನ್ನು ನಿಯಂತ್ರಿಸಲು ಬೇಕಾದ ಅತ್ಯಾಧುನಿಕ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಐ ತಂತ್ರಜ್ಞಾನ ಬಳಸಿ ಭದ್ರತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದೇವೆ ಎಂದು ಸೌದಿ ಆಡಳಿತ ತಿಳಿಸಿದೆ. ವೈಮಾನಿಕ ಸ್ಕ್ಯಾನಿಂಗ್ ಗಾಗಿ ಡಚ್ ನಿರ್ಮಿತ ಡ್ರೋನ್ಗಳನ್ನು ಬಳಸಲಾಗುತ್ತೆ. ಇದು ಸುಮಾರು 3 ಕಿಲೋಮೀಟರ್ ಎತ್ತರದಿಂದ ಭದ್ರತಾ ಕಣ್ಗಾವಲು ಒದಗಿಸಲಿದೆ. ಸೌದಿ ಆರೋಗ್ಯ ಸಚಿವಾಲಯವು ಹರಂ ಪ್ರದೇಶದ ಸುತ್ತಲೂ ತುರ್ತು ಸಂದರ್ಭಗಳಲ್ಲಿ ಗರಿಷ್ಠ 6 ನಿಮಿಷಗಳಲ್ಲಿ ಜೀವ ಉಳಿಸುವ ವೈದ್ಯಕೀಯ ಸಾಮಗ್ರಿಗಳನ್ನು ತಲುಪಿಸಲು ವಿನ್ಯಾಸಗೊಳಿಸಲಾದ ಎಮರ್ಜೆನ್ಸಿ ಡ್ರೋನ್ಗಳನ್ನು ಪರಿಚಯಿಸಿದೆ. ಈ ನೂತನ ಡ್ರೋನ್ ವ್ಯವಸ್ಥೆಯಿಂದಾಗಿ 90 ನಿಮಿಷ ತೆಗೆದುಕೊಳ್ಳುತ್ತಿದ್ದ ತುರ್ತು ಆರೋಗ್ಯ ಸೇವೆಯ ಸಮಯ ಈಗ 6 ನಿಮಿಷಗಳಲ್ಲಿ ಸಾಧ್ಯವಾಗಲಿದೆ. ಬಿಸಿಲಿನ ಝಳ ಸೇರಿದಂತೆ ತೀವ್ರತರವಾದ ಶಾಖದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ದುಲ್ಹಿಜ್ಜ 9ರಂದು ಮಂಗಳವಾರ ಹಜ್ಜಿನ ಪ್ರಮುಖ ಆರಾಧನೆಯಾದ ಅರಫಾ ಸಂಗಮದಲ್ಲಿ ಭಾಗವಹಿಸುವ ಶ್ರದ್ಧಾಳುಗಳು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ಟೆಂಟ್ನೊಳಗೆ ಇರಬೇಕೆಂದು ಹರಂ ಆಡಳಿತ ಸೂಚನೆ ನೀಡಿದೆ. ಕಳೆದ ಬಾರಿಗಿಂತ ಈ ಬಾರಿ ಅರಫಾ ಸಂಗಮದ 1 ವಾರ ಮುನ್ನವೇ ಅರಫಾದಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೇವಲ ತೆರೆದ ಮೈದಾನದಂತಿದ್ದ ಅರಫಾದಲ್ಲಿ ಶ್ರದ್ಧಾಳುಗಳಿಗೆ ತಂಗಲು ಹವಾನಿಯಂತ್ರಿತ ಟೆಂಟ್ಗಳು ಸಿದ್ಧಗೊಂಡಿವೆ. ಹಜ್ಜಾಜಿಗಳ ಟೆಂಟ್ಗಳು ಅತ್ಯಂತ ಆಕರ್ಷಕ ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್ಗಳಿಂದ ಕಂಗೊಳಿಸುತ್ತಿವೆ. ಟೆಂಟ್ ಒಳಗಡೆ ಶ್ರದ್ಧಾಳುಗಳಿಗೆ ಕುಳಿತುಕೊಳ್ಳಲು ಹಾಗೂ ಮಲಗಲು ಸಾಧ್ಯವಾಗುವ ರೀತಿಯಲ್ಲಿ ಬೆಡ್ಗಳನ್ನ ಜೋಡಿಸಿಡಲಾಗಿದೆ. ಅಲ್ಲದೆ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗುವ ರೀತಿಯಲ್ಲಿ ಮೆತ್ತಗಿನ ನೆಲಹಾಸು ವ್ಯವಸ್ಥೆ ಮಾಡಲಾಗಿದೆ. ಬಿಸಿಲು ಹೆಚ್ಚಾಗಿರೋದ್ರಿಂದ ಹಜ್ಜಾಜಿಗಳಿಗೆ ನಿಗದಿಪಡಿಸಲಾದ ಟೆಂಟ್ ಬಿಟ್ಟು ಹೊರಗೆ ಹೋಗದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. لبيك لا شريك لك لبيك إن الحمد والنعمة لك والملك لا ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.